ಕಳೆದ 2 ದಿವಸಗಳ ಹಿಂದೆ ಈ ಭಾಗದ ಮಾಜಿ ಶಾಸಕರಾದ ಸನ್ಮಾನ್ಯ ರಮೇಶ್ ಬುಸ್ನೂರ್ ಅವರು ಇವತ್ತು ಪತ್ರಿಕಾಗೋಷ್ಠಿ ಕರೆದು ಹೊಸ ಅನುದಾನ ತಂದಿರುವೆ ಎಂದು ಸುಳ್ಳು ಹೇಳುತ್ತಿರುವ ಅಶೋಕ್ ಮನಗೂಳಿ ಅಂತ ಹೇಳಿ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ನಾನು ಕಳೆದ 1 ತಿಂಗಳ ಹಿಂದೆ ಈ ಮತಕ್ಷೇತ್ರಕ್ಕೆ 125 ಕೋಟಿ ರೂಪಾಯಿ ಅನುದಾನ ತಂದಿದ್ದೀನಿ ಅಂತ ಹೇಳಿ ಯಾವುದೋ ಒಂದು ಪತ್ರಿಕಾ ಹೇಳಿಕೆಗಳಲ್ಲಿ ಹೇಳಿದ್ದೆ. ಅವ್ರು ಏನು ಇವತ್ತು ನಮ್ಗೆ ಸವಾಲ್ ಹಾಕ್ಯಾರಪ್ಪ ಅಂತಂದ್ರೆ ಈ 125 ಕೋಟಿ ರೂಪಾಯಿ ಏನು ಅನುದಾನ ತಂದಿನ ಅಂತ ಹೇಳಿರಿ, ಇವೆಲ್ಲವನ್ನು ದಾಖಲೆ ಮೂಲಕ ಇವತ್ತು ಸಾಬೀತುಪಡಿಸಲಿ ಅಂತ ಏನು ಹೇಳ್ಯಾರ. ಅದು ನಾವು ಸವಾಲನ್ನು ಇವತ್ತು ನಮ್ಮ ಪಕ್ಷದ ನಾಯಕರು ನಾವು ಅತ್ಯಂತ ವಿನಮ್ರವಾಗಿ ಇವತ್ತು ಸ್ವೀಕಾರ ಮಾಡಿದ್ವಿ. ಯಾಕಪ್ಪ ಅಂತಂದ್ರೆ ನಾವು 125 ಕೋಟಿ ರೂಪಾಯಿ ಅನುದಾನ ತಂದಿದ್ದು ಎಲ್ಲ ಮಾಧ್ಯಮದ ಮಿತ್ರರಿಗೆ ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ಯಾವ್ದಾವುದು ಕಾಮಗಾರಿಗೆ ಸಿಂದಗಿ ಮತಕ್ಷೇತ್ರದಲ್ಲಿ ನಾನು ಶಾಸಕನಾಗಿ ಆಯ್ಕೆ ಆದ್ಮೇಲೆ ತಂದಿದ್ದೀವಿ ಅನ್ನೋದು ದಾಖಲೆ ಮೂಲಕ ತಮಗೆ ಇವತ್ತು ನಾವು ಸಾದರಪಡಿಸ್ಲಿಕ್ಕೆ ನಾವು ತಯಾರಿದ್ದೀವಿ. ತಮಗೆಲ್ಲರಿಗೂ ಅದರದ್ದು ಒಂದೊಂದು ಕಾಪಿ ಇವತ್ತು ಸರ್ಕ್ಯುಲೇಟ್ ಮಾಡ್ತೀವಿ. ಇವತ್ತು ಸನ್ಮಾನ್ಯ ಬುಸ್ನೂರ್ ಅವರು 2008ರಿಂದ 2013, 2013ರಿಂದ 2018, 2021ರಿಂದ 2023ವರೆಗೆ ಅಂದ್ರೆ 2008ರಿಂದ 13 ಅಂದ್ರೆ ಅಲ್ಲಿ 60 ತಿಂಗಳ, ಆಮೇಲೆ 13ರಿಂದ 18 ಅಂದ್ರೆ ಅಲ್ಲಿ 60 ತಿಂಗಳ, 120 ತಿಂಗಳ, 120 ತಿಂಗಳ ಆಮೇಲೆ ಇದು 16 ತಿಂಗಳ ಬಾಯ್ ಎಲೆಕ್ಷನ್ ಆದಮೇಲೆ ಒಟ್ಟು 176 ತಿಂಗಳ ಇಲ್ಲಿ ಅಧಿಕಾರ ಮಾಡ್ಯಾರ. ನಾ ಇನ್ನೂ 9 ತಿಂಗಳ 27 ದಿವಸನ ಕೂಸನ, ನಂದು ಅವಧಿನೇ 9 ತಿಂಗಳ 27 ದಿವಸ. ನಾಳೆ 13ನೇ ತಾರೀಕಿಗೆ ನಂದು 10ನೇ ತಿಂಗಳ ಪ್ರಾರಂಭ ಆಗ್ತೈತಿ. ಸನ್ಮಾನ್ಯ ಬುಸ್ನೂರ್ ಅವ್ರಿಗೆ ಸಾಕಷ್ಟು ಅನುಭವ ಅದ, ಹಿರಿಯರ ಶಾಸಕ ಮತ್ತು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡಿದಂಥ ಅನುಭವ ಅದ. ಇಂಥ ಆಪಾದನೆ ಮಾಡೋದು ಅವರಿಗೆ ಸರಿ ಅನಿಸೋದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಈ 125 ಕೋಟಿ ರೂಪಾಯಿ ಅನುದಾನ